ಕೆಲಸ ಅಂತೂ ಆಯ್ತು. ಒಂದು ಸ್ವಲ್ಪ ಹಂಗೆ ಒಂದು 2 ನಿಮಿಷ ಮೊಬೈಲ್ ನೋಡೋಣ. ಅದು ಅದ್ರಾಗೇನು ಸೇರ್ತದೆ ನಂಗೆ ರೀಲ್ಸ್ ನೋಡ್ಕೋತ ಕೊಡೋಣಂತ. ರೀಲ್ಸ್ ನೋಡೋಣ ಒಂದು ಸ್ವಲ್ಪ. 2 hours later. ಓ ನೋ, ಒಂದು ಬೆಳಗ್ಗೆಯಿಂದ ಅದು ಮೊಬೈಲ್ ಸಿಕ್ಲಿಕ್ಕತ್ತೀರಿ, ಕೆಲಸಕ್ಕೆ ಸಂಬಂಧ ಇಲ್ಲ. 1 ನಿಮಿಷ 2 ನಿಮಿಷ, 1 ರೀ 2 ರೀ, ಒಂದು ಬೆಳಗ್ಗೆ ಮಧ್ಯಾಹ್ನ ಅಂತ ಟೈಮ್ ಒಂದೇ ನಿಮಿಷ ಇಷ್ಟೆಲ್ಲ ಕೆಲಸ ಅವ್ರು ನಡ್ರಿ ಎದ್ದೇಳ್ರಿ. ಹೌದಲ್ಲ, ಒಂದೇ ನಿಮಿಷ ಸ್ವಲ್ಪ ನೋಡ್ಲಿಕ್ಕೆ ಬಿಡ್ತೀನಿ, ಮೊಬೈಲ್ ಬಿಡ್ತೀನಿ ತಡಿ, ಒಂದೇ ನಿಮಿಷ. ಇದೇ ಹಾಕ್ಲಿಂದ ನಿಮ್ಮ ಮನ್ಯಾಗೂ ನಿಮ್ಮ ಮಕ್ಕಳು ಹಿಂಗೆ ಏನ್ರಪ್ಪ, ಎಲ್ಲ ಕೆಲ್ಸಕ್ಕೂ ಫೋನ್ ಬೇಕು ಅಂತಾರೇನೋ. ಊಟ ಕೂತ್ರ ಫೋನು, ನಿದ್ದೆ ಮಾಡ್ಬೇಕಂದ್ರೆ ಫೋನು, ಎಲ್ಲರೂ ಹಾಗೆ ಅಂತ ಕೊಡ್ಲಿಕ್ಕೆ ಆಗಂಗಿಲ್ಲ ಕಾಣುತ್ತೆ. ಎಲ್ಲದಕ್ಕೂ ಫೋನ್ ಬೇಕ. ಈ ವಿಡಿಯೋ ನಿಮ್ಗಾಗ್ಯದ, ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ನೊಂದು 10 ಮಂದಿಗೆ ಶೇರ್ ಮಾಡಿ, ಅವ್ರಿಗೂ ಅನುಕೂಲ ಆಗಲಿ, ಇದರಿಂದ ಉಪಯೋಗ ಆಗ್ತದೆ. ಸೊ ಈ ಮಕ್ಕಳು ಇಡೀ ದಿನ ಅದನ್ನು ಮೊಬೈಲ್ ಸಿಗ್ತಾರ, ಆದ್ರೆ ಊಟಕ್ಕೆ ಮತ್ತು ಅಭ್ಯಾಸಕ್ಕೆ ಟೈಮ್ ಇಲ್ಲ ಅಂತಾರೆ. ಅಯ್ಯೋ, ಎಲ್ಲಾರ ಮನೆ ದೋಸ್ತ ತೂತ ಮಕ್ಕಳ ಹತ್ರ ಅಭ್ಯಾಸ ಮಾಡ್ಲಿಕ್ಕೆ ಟೈಮ್ ಇಲ್ಲ, ದೊಡ್ಡವ್ರಿಗೆ ಕೆಲಸ ಮಾಡ್ಲಿಕ್ಕೆ ಟೈಮ್ ಇಲ್ಲ. ಈ ಸಮಾಜದಾಗಂತೂ ಈಗಿನ ಕಾಲದಾಗ ಎಲ್ಲ ಮಕ್ಕಳು ಮೊಬೈಲ್ ಬರೀ ಆಗಿರುತ್ತೆ. ಈ ಮೊಬೈಲ್ ಸಿಕ್ಕಿ ಜಾಸ್ತಿ ಸ್ಕ್ರೀನ್ ಟೈಮ್ ಆಗಿಬಿಟ್ಟು ನಿದ್ದೆ ಮಾಡೋಂಗಿಲ್ಲ. ಕಾಲಾಗಿ ಮಲ್ಕೋತಾರ, ಕಾಲಾಗ ಮಲ್ಕೊಂಡು ಮಾರ್ಕ್ಸ್ ಬರೋದಿಲ್ಲ. ಈಗ ಸ್ಕ್ರೀನ್ ಟೈಮ್ಗಿಂತ ಏನೇನು ಆಗ್ತವೆ, ಒಂದು ಈಗ ಎಲ್ಲ ಮಕ್ಕಳ ಕಡೆ ಏನು ಕೆಲಸ, ಆಮೇಲೆ ಅವ್ರಿಗೆ ಎಲ್ಲಿ ಯಾವ ಕೆಲಸ ಬರೋದಿಲ್ಲ. ಅದು ಸಿಕ್ಕೋದೊಂದು ಬಿಟ್ಟರೆ ಬಾಳ ನಿದ್ದೆ ಮಾಡೋ ಟೈಮಿಗೆ ಅದೆಲ್ಲ ನೋಡೋ ಸೊ ಇದರಿಂದ ಈಗೇನು ಹೊಸ ಹಂಗಂದ್ರೆ ನಾವು ಮೊಬೈಲ್ ಬಿಡ್ಬೇಕೇನ? ಮೊಬೈಲು ಬಿಡಬೇಕಂತ ನಾವು ಹೇಳಂಗಿಲ್ಲ. ಅದು ಎಲ್ಲ ವಸ್ತುಗೂ ಒಂದು ಮಿತವಾದ ಬಳಕೆ ಬಳಕೆ ಮಾಡಬೇಕಾದ್ರೆ ಬಳಕೆ ಮಾಡಿದ್ರೆ ಅದು ನಿಮಗೆ ತಪ್ಪಾಗಲ್ಲ. ಅದಕ್ಕಾಗಿ ನಿಮಗೆ ಬರಲಿಕ್ಕೆ ಈ ಡಿಜಿಟಲ್ ಡಿಟಾಕ್ಸ್ ಕ್ಯಾಂಪಿಂಗ್ ನಾವು ಬಂದ್ರೆ ನಮ್ಮ ಮಕ್ಕಳ ಕೈಯಾಗೇನು ಫೋನ್ ಕೊಡಂಗಿಲ್ಲ ಅಥವಾ ಮಕ್ಕಳು ಫೋನ್ ಉಪಯೋಗ ಮಾಡಂಗಿಲ್ಲ. ಅವ್ರಿಗೆ ಕ್ಯಾಂಪ್ನಾಗ ಫೋನ್ ಬೇಕಾಗಿಲ್ಲ. ಆಗುತ್ತಲ್ಲ ಆಕ್ಟಿವಿಟೀಸ್ ಮಾಡೋದ್ರಾಗ ಅವ್ರಿಗೆ ಸಾಕಷ್ಟು ಆಕ್ಟಿವಿಟೀಸ್ ಇರ್ತಾವೆ, ಗ್ರೂಪ್ ಡಿಸ್ಕಷನ್ಸ್ ಇರ್ತಾವೆ, ಫನ್ನಿ ಚಾಲೆಂಜಸ್ ಇರ್ತಾವೆ. ಸೊ ಮೈಂಡ್ ರಿಲ್ಯಾಕ್ಸೇಷನ್ಗೆ ಸಾಕಷ್ಟು ಅವರು ಈಸಿ ಇರ್ತಾರೆ. ಸೊ ಅವರು ಮೊಬೈಲ್ ಬೇಕಾಗಿಲ್ಲ. ಈ ಸ್ಕ್ರೀನ್ ಕಂಟ್ರೋಲಿಂದ ಏನೇನು ಲಾಭ ಅಂತಂದ್ರೆ, ಒಂದೇದು ನೋಡ್ರಿ, ನಮ್ಮ ಅಭ್ಯಾಸದೊಳಗೆ ಈಗಾಗಲಿ 20 ಮಕ್ಕಳಿಗೆ ಅಭ್ಯಾಸದೊಳಗೆ ಆಸಕ್ತಿ ಕಡಿಮೆ ಆಗ್ತದೆ. ನಾವು ಅವರಿಗೆ ಚಟುವಟಿಕೆ ಮತ್ತು ಆಟದ ಮೂಲಕ ಹೆಚ್ಚು ಎಂಗೇಜ್ ಇಡೋದ್ರಿಂದ, ಗ್ರೂಪ್ ಡಿಸ್ಕಷನ್ ಆಗಲಿ ಅಥವಾ ಅವರ ಕ್ರಿಯಾಶೀಲತೆಯನ್ನು ಹೊರಗೆ ತರೋದಾಗಲಿ, ಇದರಿಂದ ಅವರ ಚಟುವಟಿಕೆಯಿಂದ ಅವರಲ್ಲಿರುವಂಥ ಜಾಣ್ಮೆ ಮತ್ತು ಸಾಮರ್ಥ್ಯ ಹೊರಗೆ ಬಂದಾಗ ಅದರ ಕಡೆ ಹೆಚ್ಚು ಗಮನ ಕೊಟ್ಟಾಗ ಅವರು ಈ ಡಿಜಿಟಲ್ನಿಂದ ಡಿಟಾಕ್ಸ್ ಆಗಲಿಕ್ಕೆ ಸಾಧ್ಯ. ಮತ್ತು ಅವರು ಅಭ್ಯಾಸದೊಳಗೆ ಹೆಚ್ಚು ಆಸಕ್ತಿಯಿಂದ ಓದಿ ಮತ್ತು ಒಳ್ಳೆಯ ಅಂಕ ಬೇಕು ಎಲ್ಲ ಔಷಧಿಗಳು. ಈಗೇನೋ ಅರ್ಥ ಏನಾತಂದ್ರೆ ನೀವೇನಂತೀರಿ, ರಿಯಲ್ ಲೈಫ್ ಎಂಜಾಯ್ ಮಾಡ್ತೀವಿ. ರಿಯಲ್ ಲೈಫ್ ಈ ರಿಯಲ್ ಲೈಫ್ ಅಂದ್ರೇನು? ನಾವೆಲ್ಲ ಸಣ್ಣವರಿಂದ ನೋಡ್ರಿ, ಎಷ್ಟು ಚಂದ ಜಾಸ್ತಿ ರಜೆ ಕಳಿತೀವಿ, ಎಷ್ಟು ಚಂದ ಆಟ ಆಡ್ತಿದ್ವಿ, ಎಷ್ಟು ಬೇರೆ ಬೇರೆ ಚಟುವಟಿಕೆಗಳಿತ್ತು. ನಮ್ಮ ಕ್ರಿಯಾಶೀಲತೆಗೋಸ್ಕರ ಸಾಕಷ್ಟು ಅವಕಾಶಗಳಿದ್ವು. ಹಂಗೆ ಈ ಕ್ಯಾಂಪ್ ಒಳಗೆ ಎಲ್ಲ ಚಟುವಟಿಕೆಗಳನ್ನು ಮಕ್ಕಳಿಗೆ ಚರ್ಚೆ ಮಾಡಿಸಿ ಅವರಲ್ಲಿರುವಂಥ ಜಾಣ್ಮೆ ಸಾಮರ್ಥ್ಯವನ್ನು ಹೊರಗೆಳೆದು ಅವ್ರ ಕೈಯಲ್ಲಿ ಕೊಡುವಂಥದ್ದು ಒಂದು ವಿಶೇಷತೆ ಈ ಕ್ಯಾಂಪಲ್ಲಿ. ಈ ಮಕ್ಕಳು ಇದನ್ನೆಲ್ಲ ಯಾವಾಗ ಆಟ ಆಡ್ತಾರ ಅಂತ ಅಂದ್ಕೊಂಡಿದ್ದೇನೆ. ಇದನ್ನು ಪಾಸಿಬಲ್ ಅದ. ಹೆಣ್ಮಕ್ಳಿಗೆ ಹೆಣ್ಮಕ್ಳು ಇನ್ನೆಲ್ಲ ಆಟ ಆಡ್ಬೋದು. ಅದಕ್ಕೆ ಏನು ಮಾಡ್ಬೇಕಂದ್ರೆ ಮೊಬೈಲ್ ಸ್ಕ್ರೀನ್ ಟೈಮ್ಗೆ ಬ್ರೇಕ್ ಹಾಕ್ಬೇಕಂದ್ರೆ ಏನು ಮಾಡಬೇಕು, ನಾವು ಆರ್ಗನೈಸ್ ಮಾಡ್ತೀವಿ ಡಿಜಿಟಲ್ ಡಿಟಾಕ್ಸ್ ಕ್ಯಾಂಪಿಗೆ ನಿಮ್ಮ ಮಕ್ಕಳನ್ನ ಉಪಯೋಗ ಮಾಡಿ. ಅವ್ರು ನಮ್ಮ ಕ್ಯಾಂಪಿಗೆ ಬಂದಾಗ ಅವ್ರಿಗೆ ಪರಿಚಯ ಮಾಡಿಕೊಡ್ತೀವಿ. ಅವ್ರಿಗೆ ಬಿಸ್ನೆಸ್ ಏನಿದ್ದಾವೆ, ಅವ್ರಿಗೆ ಎಲ್ಲ ಚೆನ್ನಾಗಿದ್ದಾವೆ, ಇದನ್ನೆಲ್ಲ ಅವ್ರಿಗೆ ಪರಿಚಯ ಮಾಡಿಕೊಟ್ಟಾಗ ಅವರು ಅದರಲ್ಲಿ ಆಸಕ್ತಿ ಜಾಸ್ತಿ ಮಾಡಿಕೊಂಡು ಇದರರ್ಥ ನಿಮ್ಮ ಮಕ್ಕಳಿಗೆ ನಿಮ್ಮ ಮಕ್ಕಳನ್ನು ಪರಿಚಯಿಸೋದು ಅಂತ ಅರ್ಥ. ಇದು
ಯಾವ ವಯಸ್ಸಿನ ಮತ್ತು ಯಾವ ಇಯತ್ತೆಯ ಮಕ್ಕಳಿಗೆ ಅಂತ ಅನ್ಕೊಂಡಿರೇನು ನಿಮ್ಮ ತಲೆಯೊಳಗೆ ಇದೊಂದು ಪ್ರಶ್ನೆ ಕಾಡ್ತಿರ್ಬೋದಲ್ಲ. ಹಂಗಂದ್ರೆ ಇದು ನಾವು ಡಿಸೈನ್ ಮಾಡಿರುವಂಥದ್ದು ಶಾಲಾ ಮಕ್ಕಳಿಗೆ 8, 9 ನೇ ತರಗತಿ ಮಕ್ಕಳಿಗೆ. ಇಲ್ಲಿ ಬರೋದ್ರಿಂದ ಅವ್ರ ಕರಿಯರ್ ಬಗ್ಗೆ ವಿಚಾರ ಮಾಡ್ತಾರೆ, ಅವ್ರ ಅಭ್ಯಾಸದ ಬಗ್ಗೆ ವಿಚಾರ ಮಾಡ್ತಾರೆ ಮತ್ತು ಅವ್ರ ಭವಿಷ್ಯದ ಬಗ್ಗೆ ಡೆಕೋರೇಟ್ ಹಂಗಂದ್ರೆ ತಡ ಮಾಡದೆ ಕೆಳಗೆ ಕೊಟ್ಟಿರುವ ರಿಜಿಸ್ಟ್ರೇಷನ್ ಲಿಂಕನ್ನು ಕ್ಲಿಕ್ ಮಾಡಿ ನಿಮ್ಮ ಮಕ್ಕಳಿಗೆ ಇದೊಂದು ಕಾಣಿಕೆಯಾಗಿ ಕೊಡಿ. ಬೇಸಿಗೆ ರಜೆ ಮಕ್ಕಳಿಗೆ ಇದೊಂದು ಕಾಣಿಕೆ. ಇದನ್ನು ಮಕ್ಕಳು ತಮ್ಮ ಜೀವನ ಪರ್ಯಂತ ನೆಚ್ಚಿಕೊಳ್ಳುವಂಥ ಕ್ಯಾಂಪು ಡಿಜಿಟಲ್ ಡಿಟಾಕ್ಸ್ ಕ್ರಿಯೇಟಿವಿಟಿ ಕ್ಯಾಂಪ್. ಸೊ ಇದಕ್ಕೆ ನೀವೇನು ಮಾಡಬೇಕೀಗ, ಸ್ಕ್ರೀನ್ ಆಫ್ ಮಾಡಿ ಆನ್ ಮಾಡಿ. ನಮ್ಮದು DDC ಕ್ಯಾಂಪ್ ನಡೀತಾ ಇರೋದ್ರಿಂದ ಅದು ಬೊಮ್ಮಲ್ಲಿಯಲ್ಲಿ, ಧಾರವಾಡದಲ್ಲಿ, ಹುಬ್ಬಳ್ಳಿಯಲ್ಲಿ, ಮಾಡ್ತೀವಿ ನೇಜಲ್ಲಿ, ಎಲ್ಲ ಕಡೆಯಲ್ಲಿ ಕ್ಯಾಂಪ್ ನಡೀತಾ ಇದೆ. ನೀವು ಈ ಕೆಳಗಿನ ನಂಬರ್ಗೆ ಸಂಪರ್ಕ ಮಾಡಿದರೆ ಸ್ಕ್ರೀನ್ ಆಫ್